ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿಗೆ ಮಾಡುವಲ್ಲಿ ವಿಫಲವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗ ಸಮಾಜವನ್ನು ಕಡೆಗಣಿಸುತ್ತಿರುವ ಸಿದ್ದರಾಮಯ್ಯಗೆ ಒಳ ಮೀಸಲಾತಿ ಸಂಪೂರ್ಣ ಜಾರಿಗೊಳಿಸುವಲ್ಲಿ ವಿಫಲವಾದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗ ಸಮಾಜವನ್ನು ಕಡೆಗಣಿಸುತ್ತಿರುವ ಸಮಾಜ ಕಲ್ಯಾಣ ಸಚಿವ ಮಾದೇವಪ್ಪಗೆ ಬೇಕೇ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಮಾದಿಗ ಸಮಾಜದ ಯುವಕ ವಿದ್ಯಾರ್ಥಿಗಳಿಗೆ ಮರಣ ಶಾಸನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗ ಸಮಾಜದ ವಿದ್ಯಾವಂತ ಯುವಕರಿಗೆ ಮರಣ ಶಾಸನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಾಬು ಜಗಜೀವನ್ ಸಾಹೇಬ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರ ಮೂಲಕ ತಹಶೀಲ್ದಾರ್ ತಾಲೂಕು ದಂಡಾಧಿಕಾರಿಗಳು ಸಂಡೂರು. ಮಾನ್ಯರೇ, ವಿಷಯ 56,342 ಖಾಲಿ ಹುದ್ದೆಗಳ ಭರ್ತಿಯಲ್ಲಿ 15% ಒಳ ಮೀಸಲಾತಿ ಗ್ರೂಪ್ ABC ವರ್ಗೀಕರಣ ಜಾರಿಗೆಗೊಳಿಸಲು ಒತ್ತಾಯ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತಂತೆ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವ ನಿರ್ದೇಶನಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕಾಯ್ದೆ ರೂಪಿಸಿ ರಾಜ್ಯಪಾಲರಿಂದ ಅಂಕಿತ ಪಡೆದಿರುವುದು ಮಾದಿಗ ಸಮುದಾಯದ 35 ವರ್ಷಗಳ ಹೋರಾಟಕ್ಕೆ ದೊರೆತ ಐತಿಹಾಸಿಕ ನ್ಯಾಯವಾಗಿದೆ. ಈ ಹೋರಾಟವು ಸಂವಿಧಾನದ ವಿಧಿ 15/4 ಮತ್ತು 16/4 ಆತ್ಮಗಳ ಜೀವಂತವಾಗಿರುವ ಹೋರಾಟವಾಗಿದೆ. ಆದರೆ ದಿನಾಂಕ 26/2/2026 ಸಚಿವ ಸಂಪುಟ ನಿರ್ಣಯದಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹೊರಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆ CASUEM 2026 ಬೆಂಗಳೂರು ದಿನಾಂಕ 27/2/2026 ಮೂಲಕ ಸರ್ಕಾರದ ಆದೇಶ ಸಂಖ್ಯೆ CASUE1CM 2022 ಬೆಂಗಳೂರು ದಿನಾಂಕ 28/12/2022 ಪೂರ್ಣ ಮೀಸಲಾತಿ ವ್ಯವಸ್ಥೆಯಂತೆ, ಆದರೆ ಸರ್ಕಾರದ ಆದೇಶದ ಸಂಖ್ಯೆ CASUE 8/1995 ಬೆಂಗಳೂರು ದಿನಾಂಕ 26/1995 ಆದೇಶದಂತೆ 15% ಪರಿಶಿಷ್ಟ ಜಾತಿ ಮತ್ತು 3% ಪರಿಶಿಷ್ಟ ಪಂಗಡಗಳ ಮೀಸಲಾತಿ ರೋಸ್ಟರ್ ಮಾರ್ಗಸೂಚಿಯಂತೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕೈಗೊಳ್ಳಲು ಸೂಚಿಸಿದೆ. ಈ ಆದೇಶದ ಒಳ ಮೀಸಲಾತಿ ಸಂಬಂಧ ಹೊರಡಿಸಿದ ಆದೇಶ ಸಂಖ್ಯೆ CASUE 8/2000 ಹುದ್ದೆಗಳನ್ನು ತಗೊಂತಿದ್ರೆ ಅದನ್ನ ಕಡಿವಾಣ ಹಾಕಿ ಸಂಪೂರ್ಣ ಜಾರಿ ಆದಮೇಲೆ ಒಳ ಮೀಸಲಾತಿ ಸಂಪೂರ್ಣ ಜಾರಿ ಆದಮೇಲೆ ಈ 56,352 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಸಮಸ್ತ ಮಾದಿಗ ಸಮಾಜ ಹಾಗೂ ದಲಿತ ಸೇನೆ ಸಂಘಟನೆಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸರ್, ನೀವು ಹೇಳೋದು ದಲಿತ ಸೇನೆ ಸಂಘಟನೆ ವತಿಯಿಂದ ಇವತ್ತಿನ ದಿನ 56,332 ಖಾಲಿ ಹುದ್ದೆಗಳ ಭರ್ತಿಯನ್ನು 15% ಒಳ ಮೀಸಲಾತಿಯನ್ನು ಗ್ರೂಪ್ ABC ವರ್ಗೀಕರಿಸುವಂತೆ ಜಾರಿಗೊಳಿಸಿ ಒತ್ತಾಯ ಮಾಡಿ ಮನವಿ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮನವಿ ಏನಿದೆ ಧನ್ಯವಾದ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದಗಳು. ಈ ದಿನ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ದಲಿತ ಸೇನೆ ತಾಲೂಕು ಸಮಿತಿ ವತಿಯಿಂದ ಹಾಗೂ ಮಾದಿಗ ಸಮಾಜದ ಸಮಸ್ತ ಸಮಾಜದ ವತಿಯಿಂದ ಏನಿವತ್ತು ಕಾಂಗ್ರೆಸ್ ಸರ್ಕಾರ ಸುಮಾರು ವರ್ಷಗಳಿಂದ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡ್ಕೊಂಡು ಬಂದಿದೆ. ಒಳ ಮೀಸಲಾತಿ ಸಂಪೂರ್ಣ ಜಾರಿಗೆ ಮಾಡುವಲ್ಲಿ ವಿಫಲವಾಗಿ 56,326 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡಿದೆ. ಇವತ್ತು ಮಾದಿಗ ಸಮಾಜದ
ವಿದ್ಯಾವಂತ ಯುವಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮರಣ ಶಾಸನ ಬರೀತಿದ್ದಾರೆ. ಹಾಗಾಗಿ ನಮ್ಮ ದಲಿತ ಸೇನೆ ಸಂಘಟನೆ ಕಡೆಯಿಂದ ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತೇನಾದರೂ ತಾವು ಭರ್ತಿ ಮಾಡುತ್ತಿರುವ ಹುದ್ದೆಗಳನ್ನು ನಿಂದ್ರಿಸಿ ಸಂಪೂರ್ಣ ಒಳ ಮೀಸಲಾತಿ ನೀವು ಜಾರಿ ಆದ ನಂತರ ಭರ್ತಿಯನ್ನು ಮಾಡಬೇಕು. ನೀವೇನಾದರೂ ಮಾದಿಗ ಸಮಾಜ ಕಡೆಗಣಿಸಿದ್ದಲ್ಲಿ ಮುಂದಿನ ದಿನದಲ್ಲಿ ಇವತ್ತೇನು ನೀವು ಕಾಂಗ್ರೆಸ್ ಸರ್ಕಾರದ ಶಾಸಕರುಗಳು, ಎಂಪಿಗಳು, MLAಗಳು, MLCಗಳು ಏನಿದ್ದೀರಿ, ಮುಂದಿನ ದಿನಮಾನಗಳಲ್ಲಿ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಮನೆಯಲ್ಲಿ ಕುಂದ್ರುವಂಥ ಕೆಲಸ ಈ ಮಾದಿಗ ಸಮಾಜ ಮುಂದೆ ಪಾಠ ಕಲಿಸುತ್ತಂತ ಹೇಳ್ತಾ ಇದ್ದೀನಿ. ದಯಮಾಡಿ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡದೆ, ನೀವು ಮಾದಿಗ ಸಮಾಜದ ಋಣದಲ್ಲಿದ್ದೀರಿ. ಹಾಗಾಗಿ ಮಾದಿಗ ಸಮಾಜವನ್ನು ಸಾಮಾಜಿಕ ನ್ಯಾಯದಲ್ಲಿ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಅನ್ನುವ ರೀತಿಯಲ್ಲಿ ತಾವು ಜಾತಿವಾರು ಜನಗಣತಿಗೆ ಅನುಗುಣವಾಗಿ ತಾವು ಒಳ ಮೀಸಲಾತಿ ಏನು ನಾಗಭೂಷಣ ದಾಸ್ ಅವರು ಹೇಳಿದರೆ ಅದೇ ರೀತಿಯಾಗಿ ಯಥಾವತ್ತವಾಗಿ ಜಾರಿಗೆ ಮಾಡಬೇಕಂತ ಸಮಸ್ತ ದಲಿತ ಸೇನೆ ಪರ ಸಂಘಟನೆ ವಿನಂತಿಸಿಕೊಳ್ತಿದ್ದೀವಿ. ನನ್ನ ಹೆಸರು ರಾಜೇಶ್ ಹೆಗಡೆ ಅಂತ, ದಲಿತ ಸೇನೆ ಸಂಡ್ರು ತಾಲೂಕು ಅಧ್ಯಕ್ಷರು. ಜೈ ಭೀಮ್. ನನ್ನ ಹೆಸರು ಮಹೇಶ್ ಕುರೋಳೆ ಅಂತೇಳಿ, ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು. ಸ್ನೇಹಿತರೆ, ಇವತ್ತು ಒಳ ಮೀಸಲಾತಿ ವಿಷಯವಾಗಿ ರಾಜ್ಯಾದ್ಯಂತ ಭಾಳಷ್ಟು ಗಂಭೀರವಾದ ಚರ್ಚೆಗಳು ನಡೀತಾ ಇದೆ. ಈಗ ನಮ್ಮ ಮಾನ್ಯ ಸಚಿವರಾದ SC ಮಹದೇವಪ್ಪನವರು ಮತ್ತು ಪರಮೇಶ್ವರ್ ಅವರು, ಆಮೇಲೆ ನಮ್ಮ ಖರ್ಗೆ ಸಾಹೇಬರು, ಇವರ ಒಂದು ಕುಮ್ಮಕ್ಕಿನಿಂದ ಇವತ್ತು ಮಾದಿಗ ಸಮುದಾಯಕ್ಕೆ ಅನ್ಯಾಯವಾದ ರೀತಿಯಲ್ಲಿ ನೋಡಿಕೊಳ್ತಿದ್ದಾರೆ. ಇದನ್ನು ನಮ್ಮ ಸಂಘಟನೆ ಖಂಡಿತವಾಗಿ ಖಂಡಿಸ್ತಾ ಇದೆ. ಯಾಕೆಂದರೆ ಈ ಒಂದು ವರದಿಯನ್ನು ನಾಗಮೋಹನ್ ದಾಸ್ ಅವರ ವರದಿಯನ್ನು ತಯಾರು ಮಾಡಿಸಿದ್ದು ಯಾರಂದರೆ ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರನೇ. ಇವತ್ತು ಆ ಒಂದು ವರದಿಯನ್ನು ತಯಾರು ಮಾಡಲಿಕ್ಕೆ 110 ಕೋಟಿಗಳ ಹಣವನ್ನು ವ್ಯಯಿಸಿ ಆ ಒಂದು ವರದಿಯನ್ನು ತಯಾರು ಮಾಡಿದ ನಂತರ ಅವ್ರು ಏನು ಮಾಡಿದ್ದಾರೆ, ಈಗ ಅದನ್ನು ಬಿಟ್ಟು ಮತ್ತೆ ಅಡ್ಡದಾರಿಯಲ್ಲಿ ಹೋಗಲಿಕ್ಕೆ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾದ ರೀತಿಯಲ್ಲಿ ಮತ್ತು ತಮ್ಮ ಸಮುದಾಯಕ್ಕೆ ಒಂದು ಅನುಕೂಲವಾದ ರೀತಿಯಲ್ಲಿ ಅವರು ಈ ಒಂದು ವರದಿಯನ್ನು ಬಿಟ್ಟು ಹಳೆ ಮಾದರಿಯ ವರದಿಯನ್ನು 15%ಗೇನು ಹಳೆಯ ಪದ್ಧತಿ ಇತ್ತಲ್ಲ ಅದೇ ಪದ್ಧತಿ ಪ್ರಕಾರ ಇವರು ನಡೆಸಲಿಕ್ಕೆ ಈ ಹುದ್ದೆಗಳನ್ನ ಆಯ್ಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಈ ಥರ ಮಾಡುವುದರಿಂದ ಮಾದಿಗ ಸಮುದಾಯಕ್ಕೆ ಭಾಳಷ್ಟು ಅನ್ಯಾಯ ಆಗ್ತಿದೆ. ಇಷ್ಟು ವರ್ಷಗಳ ಕಾಲದಿಂದ ಅನ್ಯಾಯ ಆಗಿದ್ದರೂ ಕೂಡ ಅದನ್ನು ಸಹಿಸಿಕೊಂಡು ಮಾದಿಗ ಸಮುದಾಯ 33 ವರ್ಷಗಳ ಅಧಿಕವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಕೆಲವು ಹಿತಾಸಕ್ತಿ ಉಳ್ಳಂಥ ಕೆಲವು ನಾಯಕರು ಏನು ಮಾಡಿದ್ದಾರೆ, ಇಲ್ಲ ನೀವು 33 ವರ್ಷ ಮಾಡಿದ್ದು ಒಂದೇ, ನಾವು 3 ದಿವಸ ಮಾಡಿದ್ದು ಹೋರಾಟ ಒಂದೇ ಅಂತಂದೇಳಿ ಒಂದು ಯಾವ ಥರ ಅಂತಂದರೆ ಅವರು ಒಂಥರ ನಮಗೆ ಒಳ ಮೀಸಲಾತಿಗೆ ಒಳ್ಳೊಳ್ಳೆ ಹೋರಾಟಗಳನ್ನು ಮಾಡ್ಕೊಂತ ಇಷ್ಟು ನಮ್ಮನ್ನು ನೋವು ಕೊಡ್ತಿದ್ದಾರೆ. ನಮ್ಮ ಮೀಸಲಾತಿ ನಮಗೆ ಮಾದಿಗ ಮೀಸಲಾತಿ ನಾವೇನು ಯಾರ್ದು ಕೇಳ್ತಾ ಇಲ್ಲ, ನಮ್ಮ ಮೀಸಲಾತಿ ಕೊಡಂತ ಕೇಳ್ತಾ ಇದ್ದೀವಿ. ಇಷ್ಟು ವರ್ಷ ಆದರೂ ನಮಗೆ ಇದೇ ರೀತಿ ಸತಾಯಿಸ್ತಿದ್ದಾರೆ. ನಮ್ಮ ಜನಾಂಗಕ್ಕೆ ಭಾಳ ಮೋಸ ಮಾಡ್ತಾ ಇದ್ದಾರೆ ಈ ಸರ್ಕಾರ. ನಾವು ಓಟ್ ಕೊಡೋಕೆ ನಾವು ಬೇಕು, ನಮಗೆ ಮೀಸಲಾತಿ ಕೊಡೋಕೆ ಇಲ್ಲ ಅವರಿಗೆ. ಇದೇ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಎಲೆಕ್ಷನ್ನಾಗ ನಿಮಗೆ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದರು, ಕೊಡಲೇ ಇಲ್ಲ. ಇದೇ ರೀತಿ ನಮ್ಮನ್ನು ಮೋಸ ಮಾಡ್ತಿದ್ದಾರೆ. ನಮಗೆ ಭಾಳ ಅನ್ಯಾಯ ಆಗ್ತೈತೆ ನಮ್ಮ ಜನಾಂಗಕ್ಕೆ. ನಮಗೆ ಮುಂದೆ ಆಗಲಿ ನಮಗೆ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ, ನಮಗೆ ಕೊಟ್ಟಿಲ್ಲ ಅಂದರೆ ಇದೇ ಲಾಸ್ಟ್. ನಮ್ಮ ಇವರು ಕೇಂದ್ರ ಮಿನಿಸ್ಟ್ರು ನಾಳೆ 15ನೇ ತಾರೀಕು ಕೊಟ್ಟಿಲ್ಲ ಅಂದರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮಗೆ. ಇದೇ ಇದು ಇವ್ರಿಗೆ KH ಮುನಿಯಪ್ಪ ಏನ್ರಿ, ಇದು ನಮಗೆ ಒಳ ಮೀಸಲಾತಿ ಮಾಡಿ ಕೊಡಲೇಬೇಕು. ಮೀಸಲಾತಿ ನಮ್ಮ ಹೋರಾಟದ ಹಕ್ಕು. ನಾವು ಹಿಂದಕ್ಕೆಲ್ಲ ದೊಡ್ಡ ಹೋರಾಟ, ಅದೇ ವಿಧಾನಸೌಧಕ್ಕೆಲ್ಲ ಮುತ್ತಿಗೆ ಹಾಕಿದ್ದೀವಿ, ದೊಡ್ಡ ಹೋರಾಟ ಮಾಡಿದ್ದೀವಿ ನಾವು. ಆದರೂ ನಮಗೆ ಮೀಸಲಾತಿ ಬರ್ತಾ ಇಲ್ಲ. ಇನ್ನು ಮುಂದೆ ನಾವು ಹೋರಾಟ ನಮಗೆ ಮೀಸಲಾತಿ ಬರೋವರೆಗೆ ನಾವು ಬಿಡೋದೇ ಇಲ್ಲ. ನಮ್ಮ ಜನಾಂಗಕ್ಕೆ ಭಾಳ ಅನ್ಯಾಯ ಆಗೈತೆ, ಇದನ್ನು ಮಾಡಿಕೊಳ್ಳಲೇಬೇಕಂತಂದೇಳಿ ನನ್ನ ಹೆಸರು ಅಂಜಿನಪ್ಪ, ಜಿಲ್ಲಾ ಕಾರ್ಯದರ್ಶಿ ದಲಿತ ಸಾಹಿತ್ಯ. M.Com ಮಾಡಿದರು, ಅವ್ರಿಗೆ ಕಸ ಬಳೆ ಕೆಲಸ ಕೊಡೋಗಿಲ್ಲ.
ತಂದೆ ತಾಯಿ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಓದಿಸಿ ಆ ಮಕ್ಕಳು ಮನೆಗಿದ್ದಾರೆ. ಅವ್ರು ಇವಾಗ ಎಂತ ಅಷ್ಟೆಲ್ಲ ಓದಿ ಎಂತ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಅವರೇ ಅರ್ಥ ಮಾಡ್ಕೋಬೇಕು ಅವ್ರ ಕೆಲಸ ನೋಡಿ. ಅವರು ತಂದೆ ತಾಯಿ ಏನು MP ಅಲ್ಲ MLA ಅಲ್ಲ, ಅವರು ಸರ್ಕಾರ ಸ್ಕೂಲಾಗ ಓದಿ ಮುಂದೆ ಬಂದಿರೋರಿಗೆ ಇವತ್ತಿನವರೆಗೂ ಯಾರು ಗೌರ್ಮೆಂಟ್ ಕೆಲಸದಾಗ ಇಲ್ಲ. ನಮಗೆ ಉದ್ಯೋಗ ಬೇಕು ಅಂತ ಮಕ್ಕಳಿಗೆ ಕಷ್ಟಪಟ್ಟು ಓದಿರೋ ಮಕ್ಕಳಿಗೆ ಅವ್ರಿಗೆ ಉದ್ಯೋಗ ಕೊಡ್ಬೇಕಂತೇಳಿ ವಿನಂತಿಸ್ತೀವಿ ಸರ್. ಸರ್ಕಾರ ಒಳ ಮೀಸಲಾತಿ ಬೇಕು.